ಉದಯಪುರದ ರ್ಯಾಪಿಡೋ ಚಾಲಕನ ಖಾತೆಯಲ್ಲಿ ಅಚ್ಚರಿಯ ರೀತಿಯಲ್ಲಿ 331 ಕೋಟಿ ರು ಜಮಾ ಆಗಿರೋದು ದೇಶವ್ಯಾಪಿ ಚರ್ಚೆ ಆಗ್ತಾ ಇದೆ. ಈ ಹಣ ದೊಡ್ಡ ಮಟ್ಟದ ಅಕ್ರಮ ಬೆಟ್ಟಿಂಗ್ ಜಾಲ ಮತ್ತು ಹಣದ ಲ್ಯಾಂಡರಿಂಗ್ ಕಾರ್ಯಾಚರಣೆಗೆ ಸಂಬಂಧಿಸಿದೆ ಎಂಬ ಶಂಕೆ ಇಡಿಗೆ ಗಟ್ಟಿಯಾಗಿದೆ. ಸಾಮಾನ್ಯ ಬೈಕ್ ಟ್ಯಾಕ್ಸಿ ಚಾಲಕರಾಗಿರುವ ವ್ಯಕ್ತಿಯ ಖಾತೆಗೆ ಇಷ್ಟು ದೊಡ್ಡ ಮೊತ್ತ ಸೇರ್ಪಡೆಯಾಗಿರೋದು ತನಿಖಾಧಿಕಾರಿಗಳನ್ನು ಮತ್ತಷ್ಟು ಸಂಶಯಕ್ಕೆ ಮೂಡಿದೆ. ಇಲ್ಲಿ ಈ ಖಾತೆಯನ್ನು ಮ್ಯೂಲ್ ಅಕೌಂಟ್ ಅಂದರೆ ಅಕ್ರಮ ಹಣವನ್ನು ಸಾಗಿಸಲು ಬಳಸುವ ಮಧ್ಯವರ್ತಿ ಖಾತೆ ಆಗಿ ವಂಚಕ ಜಾಲ ದುರುಪಯೋಗಪಡಿಸಿಕೊಂಡಿದೆ ಎಂಬುದು ಬಹಿರಂಗವಾಗಿದೆ. ಇನ್ನು ಮುಖ್ಯವಾಗಿ ಉದಯಪುರದಲ್ಲಿ ನಡೆದ ಐಷಾರಾಮಿ ಮದುವೆಯ ವಿವಿಧ ವೆಚ್ಚಗಳು ಕೂಡ ಇದೇ ಹಣದ ಮೂಲಕ ಪಾವತಿಯಾಗಿದೆ ಎಂಬ ಸುಳಿವು ಕೂಡ ತನಿಖೆಯಲ್ಲಿ ದೊರಕಿದೆ. ರ್ಯಾಪಿಡೋ ಕಂಪನಿ ಈ ಪ್ರಕರಣದಲ್ಲಿ ತಮಗೆ ಯಾವುದೇ ನೇರ ಸಂಬಂಧ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದು, ಇದು ಚಾಲಕನ ವೈಯಕ್ತಿಕ ಬ್ರ್ಯಾಂಡ್ ಖಾತೆಯ ದುರುಪಯೋಗ ಎಂದು ಹೇಳಿದೆ. ಆದರೆ ಈ ಘಟನೆ ಡಿಜಿಟಲ್ ಪೇಮೆಂಟ್ಗಳ ಭದ್ರತೆ, ಬ್ಯಾಂಕ್ ಖಾತೆಗಳ ಸುರಕ್ಷತೆ ಮತ್ತು ಅಕ್ರಮ ಬೆಟ್ಟಿಂಗ್ ಜಾಲಗಳ ಚಟುವಟಿಕೆಗಳ ಬಗ್ಗೆ ಜನರಲ್ಲಿ ಆತಂಕ ಮೂಡಿಸಿದೆ. ಈಗ ಹಣದ ನಿಜವಾದ ಮೂಲ, ಅಕ್ರಮ ಜಾಲದ ಮುಖ್ಯ ವ್ಯಕ್ತಿಗಳು ಯಾರು ಹಾಗೂ ಹಣವನ್ನು ಯಾವ ಮಾರ್ಗಗಳಲ್ಲಿ ಚಲಿಸಲಾಗ್ತಾ ಇದೆ ಎಂಬುದರ ಬಗ್ಗೆ ಇಡಿ ತನಿಖೆ ವೇಗವಾಗಿ ಮುಂದುವರಿಸ್ತಾ ಇದೆ. ಶೀಘ್ರದಲ್ಲೇ ಪ್ರಕರಣದ ಹೆಚ್ಚಿನ ಮಾಹಿತಿಗಳು ಬಹಿರಂಗವಾಗುವ ನಿರೀಕ್ಷೆ ಇದೆ.